ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ಮಂಗಳವಾರ ಸಂಜೆ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಯಾರು ಮೇಲಿದ್ದಾರೆ ಯಾರು ಕೆಳಗಡೆ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎರಡನೇ ಸ್ಪಾಟ್ನಲ್ಲಿ ವಾಪಸ್ ಚೇಂಜ್ ಆಗಿದೆಯಾ, ಇಲ್ಲ ಅಶ್ವಿನ್ ಮತ್ತು ರಘು ಪ್ಲೇಸ್ನಲ್ಲಿ ವಾಪಸ್ ಚೇಂಜ್ ಆಗಿದೆಯಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಈ ವಾರದ ಸೆಕೆಂಡ್ ಟಾಸ್ಕ್ ಮುಕ್ತಾಯ ಆಗಿದೆ. ಯಾರ್ಯಾರು ಟೀಮ್ ಆಗಿದ್ದಾರೆ, ಈ ಟಾಸ್ಕ್ನ ಗೆದ್ದಿದ್ದು ಯಾರು, ಈ ಟಾಸ್ಕ್ ಹೆಂಗೆ ನಡೆಯುತ್ತೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೈಸ್, ಈ ಟಾಸ್ಕ್ನಲ್ಲಿ ಧನುಷ್ ಅವ್ರು ಕ್ಯಾಪ್ಟನ್ ಆಗಿದ್ದಾರಲ್ಲ, ಆದ್ದರಿಂದ ಅವ್ರನ್ನೂ ಸೆಲೆಕ್ಟ್ ಮಾಡೋಂಗಿಲ್ಲ. ಗಿಲ್ಲಿ ಫಸ್ಟ್ ರೌಂಡ್ ಗೆದ್ದಿರ್ಕೊಂಡ ಸೋತೋಗಿದ್ದರಿಂದ ಅವ್ರನ್ನೂ ಸೆಲೆಕ್ಟ್ ಮಾಡೋಂಗಿಲ್ಲ. ಮೂರು ಟೀಮ್ ಆಗಿ ಆಯ್ಕೆ ಮಾಡಬೇಕಾಗುತ್ತೆ. ಎರಡು ಟೀಮಲ್ಲೂ ಒಬ್ಬರಾರು ಪುರುಷ ಸದಸ್ಯರು ಇರಲೇಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಈ ಕಡೆ ಅಶ್ವಿನಿ ಅವ್ರ ಟೀಮ್ ನೋಡೋದಾದ್ರೆ ಅಶ್ವಿನಿ, ಧ್ರುವಂತು, ಕಾವ್ಯ. ಈ ಕಡೆ ರಕ್ಷಿತಾ ಅವ್ರ ಟೀಮ್ ನೋಡೋದಾದ್ರೆ ರಕ್ಷಿತಾ, ರಾಶಿಕಾ, ರಘು, ಅಂದರೆ ಟ್ರಿಪಲ್ ಆರ್ ಜೋಡಿ. ಗೈಸ್, ಈ ಟಾಸ್ಕ್ ಹೆಂಗ್ ನಡೆಯುತ್ತೆ ಅಂದರೆ, ಅಸ್ಮಾತ್ ಇವಾಗ ಟೀಮ್ ಎ ಮತ್ತು ಟೀಮ್ ಬಿ ಅಂತ ಡಿಸೈಡ್ ಮಾಡಿದ್ರೆ, ಅಸ್ಮಾತ್ ಏನಾದ್ರು ಟೀಮ್ ಎ ಗೆದ್ದು ಟೀಮ್ ಬಿ ಸೋತೋದ್ರೆ ಟೀಮ್ ಎದಲ್ಲಿ 3 ಜನ ಡಿಸ್ಕಸ್ ಮಾಡಿ ಒಬ್ಬರ ಹೆಸರು ಹೇಳಬೇಕು. ಅಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕೆ ಒಬ್ಬರ ಹೆಸರು ಹೇಳಬೇಕಾಗುತ್ತೆ. ಇವಾಗ ಟೀಮ್ ಬಿ ಸೋತಾಯ್ತಲ್ಲ, ಅವರಲ್ಲೂ ಡಿಸ್ಕಸ್ ಮಾಡಿ ಯಾರು ಚೆನ್ನಾಗಿ ಆಡ್ಕೊಂಡಿರೋ, ಕಳಪೆ ಯಾರು ಚೆನ್ನಾಗಿ ಆಡಿದ್ರೋ ಅವ್ರನ್ನ ಸೆಲೆಕ್ಟ್ ಮಾಡಿ ಈ ರೌಂಡಿಂದ ಆಚೆ ಹಾಕ್ಬೇಕಾಗುತ್ತೆ. ಗೈಸ್, ಈ ಟಾಸ್ಕ್ ಹೆಂಗೆ ನಡೀತೆ ಅಂದರೆ, 8 to 9 feet ಅಷ್ಟು ದೊಡ್ಡ ಟ್ರಯಾಂಗಲ್ ಇರುತ್ತೆ. ಟ್ರಯಾಂಗಲ್ ಮಧ್ಯದಲ್ಲಿ ದಾರ ಬಿಟ್ಟಿರ್ತಾರೆ. ದಾರ ಒಂದು ದೊಡ್ಡ ಮೂಟೆ ಕಟ್ಟಿರ್ತಾರೆ. ಮೂಟೆ ಫುಲ್ ಕೋಕೋನಟ್ಗಳಿರುತ್ತೆ, ಡ್ರೈ ಕೋಕೋನಟ್ಗಳು. ಅದನ್ನ ಇಬ್ರು ಇಟ್ಕೋಬೇಕಾಗುತ್ತೆ. ಆ ಬ್ಯಾಗ್ ಫುಲ್ ಭಾರ ಇರುತ್ತಲ್ಲ, ಅದಕ್ಕೆ ಇಬ್ರು ಇಟ್ಕೋಬೇಕಾಗುತ್ತೆ. ರಘುರ ಟೀಮಿಂದ ರಾಶಿಕಾ ಮತ್ತೆ ರಕ್ಷಿತಾ ಇಟ್ಕೊತಾರೆ. ಆ ಇನ್ನೊಂದು ಎಂಡ್ ಇರುತ್ತಲ್ಲ, ದಾರದ ಇನ್ನೊಂದು ಎಂಡು ರಘುವ್ರು ಕಟ್ಕೊಂಡಿರ್ತಾರೆ, ಭಾರ ಲೈಟ್ ಆಗಿರ್ಲಿ ಅಂತ. ಈ ಕಡೆ ಕೋಕೋನಟ್ ಬ್ಯಾಗ್ನ ಜಾಸ್ತಿ ಎಷ್ಟು ಮೇಲೆ ಇರ್ತಾರೋ ಭಾರ ಕಮ್ಮಿ ಆಗ್ತಾ ಇರುತ್ತಲ್ಲ, ರಘುವ್ರು ಮುಂದ್ಗಡೆ ಹೋಗಿ ದೂರದಲ್ಲಿ ಒಂದು ಬಾಕ್ಸ್ ಇಕ್ಕಿರ್ತಾರೆ. ಬಾಕ್ಸ್ನ ಮೇಲೆ ಒಂದು ಸ್ಕ್ವೇರ್ ಇರುತ್ತೆ. ಸ್ಕ್ವೇರ್ ಮೇಲೆ ಅರೇಂಜ್ ಮಾಡಬೇಕಾಗಿರುತ್ತೆ. ಏನು ಅರೇಂಜ್ ಮಾಡಬೇಕಾಗಿರುತ್ತೆ ಅಂದರೆ, ಸ್ಕ್ರೂಗಳು ಅರೇಂಜ್ ಮಾಡಬೇಕಾಗಿರುತ್ತೆ. ಒಂದು ಸ್ಟಿಕ್ ಕೊಟ್ಟಿರ್ತಾರೆ, ಕೈಯಿಂದ ಅರೇಂಜ್ ಮಾಡೋಂಗಿಲ್ಲ, ಒಂದು ಸ್ಟಿಕ್ ಕೊಟ್ಟಿರ್ತಾರೆ, ಅದನ್ನು ಅರೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ವಿರೋಧ ತಂಡಕ್ಕೆ ಏನು ಕೊಟ್ಟಿರ್ತಾರೆ ಅಂದರೆ, ಸ್ಪಂಜ್ ಬಾಲ್ಗಳು ಕೊಟ್ಟಿರ್ತಾರೆ. ಸ್ಪಂಜ್ ಬಾಲ್ನ ಎಸಿಬೇಕು, ಆ ಸ್ಕ್ರೂಗಳನ್ನ ಬೀಳಿಸ್ಬೇಕು. ಕೊಟ್ಟಿರೋ ಟೈಮಲ್ಲಿ ಯಾರು ಜಾಸ್ತಿ ಸ್ಕ್ರೂಗಳನ್ನ ಸ್ಟ್ರೈಟ್ ಲೈನಾಗಿ ಅಲೈನ್ಮೆಂಟ್ ಮಾಡ್ತಾರೋ ಅವರು ಈ ಟಾಸ್ಕ್ನ ಗೆಲ್ತಾರೆ. ಕೋಕೋನಟ್ನ ಚೀಲ ಯಾರು ಇಟ್ಕೊಳೋದಂದರೆ ಅಶ್ವಿನಿ ಅವರು ಮತ್ತು ಕಾವ್ಯ ಅವರು. ಆ ಕಡೆ ಜೋಡ್ಸಕ್ಕೆ ಯಾರು ಹೋಗಿದ್ದಾರೆ ಅಂದರೆ, ಅದು ಧ್ರುವಂತ್ ಅವರು ಸ್ಕ್ರೂಗಳನ್ನ ಜೋಡ್ಸಕ್ಕೆ ಹೋಗಿದ್ದಾರೆ. ಫಸ್ಟ್ ರೌಂಡ್ನ ರಘು ಟೀಮ್ ಮಾಡ್ತಾರೆ, ಸೆಕೆಂಡ್ ರೌಂಡ್ನ ಅಶ್ವಿನಿ ಅವ್ರ ಟೀಮ್ ಮಾಡ್ತಾರೆ. ಈ ರೌಂಡ್ನ ಗೆದ್ದಿದ್ದು ರಘುವ್ರ ಟೀಮು. ಬಿಗ್ ಬಾಸ್ ಹೇಳ್ತಾರೆ 3 ಜನ ಡಿಸ್ಕಸ್ ಮಾಡಬೇಕಲ್ಲ ನೆಕ್ಸ್ಟ್ ರೌಂಡ್ ಕಳ್ಸೋಕ್ಕೆ. ಈ 3 ಜನ ಡಿಸ್ಕಸ್ ಮಾಡೋಕ್ಕಾಗ್ತಾ ಇರಲ್ಲ, ಟೈಮ್ ಕೊಟ್ಟರೆ ಈ 3 ಜನ ಡಿಸ್ಕಸ್ ಮಾಡಿ ಒಬ್ಬರ ಹೆಸರು ಹೇಳೋಕ್ಕಾಗ್ತಾರಲ್ಲ ಕೊಟ್ಟಿರೋ ಟೈಮಲ್ಲಿ. ಅದಕ್ಕೆ ಆ ಚಾನ್ಸ್ನ ವಿರೋಧ ಟೀಮ್ ಅಂದರೆ ಸೋತಿರೋ ಟೀಮ್ಗೆ ಹೇಳ್ತಾರೆ. ಆ ಟೀಮು ಡಿಸ್ಕಸ್ ಮಾಡಿ, ಅಂದರೆ ಟೈಮ್ ಕಮ್ಮಿ ಆಗ್ತಾ ಕಾವ್ಯನ ಕಳಿಸ್ಬಿಡೋಣ ಅಂದ್ಬಿಟ್ಟು ಕಾವ್ಯನ ನೆಕ್ಸ್ಟ್ ರೌಂಡ್ ಕಳಿಸ್ತಾರೆ. ಇದಾಗಿರೋದು. ಆಮೇಲೆ ರಘುವರೆಲ್ಲ ತಿಕ್ ಮಾಡ್ತಾರೆ, ನಾವು ಟಾಸ್ಕ್ ಗೆದ್ರೂ ಶೆಟ್ ಡಿಸೈಡ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗಿದ್ದು 2ನೇ ಟಾಸ್ಕಿಂದ ಕಾವ್ಯ ಅವರು. ಇವಾಗ ವೋಟಿಂಗ್ ರಿಸಲ್ಟ್ ಬಗ್ಗೆ ಬರೋದಾದ್ರೆ, ಇವಾಗೂ ಕೂಡ 7ನೇ ಸ್ಥಾನದಲ್ಲಿ ಧ್ರುವಂತ್ ಇದ್ದಾರೆ. ಧ್ರುವಂತ್ ಅವರಿಗೆ 7.2% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 7.5 ಇತ್ತು, 0.3% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 6ನೇ ಸ್ಥಾನಕ್ಕೆ ಬರೋದಾದ್ರೆ, 6ನೇ ಸ್ಥಾನಕ್ಕೆ ರಾಶಿಕಾ ಇದ್ದಾರೆ. ರಾಶಿಕಾ ಅವ್ರಿಗೆ 7.9% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 8.2 ಇತ್ತು, ಅವ್ರಿಗೂ ಕೂಡ 0.3% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 5ನೇ ಸ್ಥಾನಕ್ಕೆ ಬರೋದಾದರೆ ಈಗಲೂ ಕೂಡ ಅಶ್ವಿನಿ ಅವರೇ ಇದ್ದಾರೆ. ಅಶ್ವಿನಿ ಅವರಿಗೆ 14.3% ವೋಟಿಂಗ್ ಬಂದಿದೆ. ಮಧ್ಯಾಹ್ನ ಅವ್ರಿಗೆ 14.6 ಇತ್ತು, ಅವ್ರಿಗೂ ಕೂಡ 0.3% ವೋಟಿಂಗ್ ಡಿಕ್ರೀಸ್ ಆಗಿದೆ. 3 ಜನನು ಬಾಟಮ್ 3 ಇರೋ 3 ಜನನು 0.3% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 4ನೇ ಸ್ಥಾನಕ್ಕೆ ಬರೋದಾದ್ರೆ, 4ನೇ ಸ್ಥಾನದಲ್ಲಿ ರಘು ಅವರು ಇದ್ದಾರೆ. ರಘು ಅವ್ರಿಗೆ 15% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 14.7 ಇತ್ತು, ಅಂದರೆ 0.3% ಅವ್ರಿಗೆ ಜಾಸ್ತಿ ಆಗಿದೆ ವೋಟಿಂಗ್. ರಘು ಅವರು ಇವಾಗ ಅಂದರೆ ವೋಟಿಂಗ್ ಜಾಸ್ತಿ ಬರ್ತದ್ರಿಂದ ಮುಂದೆ ಹೋಗ್ತವ್ರೆ. ಇವಾಗ 3ನೇ ಸ್ಪಾಟ್ನಲ್ಲಿ ಈಗಲೂ ಕೂಡ ಕಾವ್ಯ ಅವರೇ ಇದ್ದಾರೆ, ರಕ್ಷಿತಾ ಅಲ್ಲ, ಕಾವ್ಯ ಅವರು ಇದ್ದಾರೆ. ಕಾವ್ಯ ಅವರಿಗೆ 17.2% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 0.4% ವೋಟ್ ಬರ್ತೈತೆ, ಆದರೆ ಈಗ ಕಮ್ಮಿಯಾಗಿ 0.2% ವೋಟಿಂಗ್ ಬಂದಿದೆ ಕಾವ್ಯ ಅವ್ರಿಗೆ. ಇನ್ನು ಸೆಕೆಂಡ್ ಸ್ಪಾಟ್ ಬರೋದಾದ್ರೆ, ಸೆಕೆಂಡ್ ಸ್ಪಾಟ್ನಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ 18.6% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 18.3 ಇತ್ತು, ಅಂದರೆ ಅವ್ರಿಗೂ ಕೂಡ 0.3% ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು ಫಸ್ಟ್ ಸ್ಪಾಟ್ ಬರೋದಾದ್ರೆ ಗಿಲ್ಲಿ ನಟ ಅವ್ರಿಗೆ 22.7% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 22.4 ಇತ್ತು. ಈಗಲೂ
ಇವ್ರಿಗೂ ಕೂಡ 0.3% ವೋಟಿಂಗ್ ಜಾಸ್ತಿ ಆಗಿದೆ. ಮಧ್ಯಾಹ್ನ ಮತ್ತೆ ಸಂಜೆನ ಕಂಪೇರ್ ಮಾಡಿದ್ರೆ ವೋಟಿಂಗ್ ಕಮ್ಮಿ ಆಗ್ತಿರೋದು ಟಾಪ್ 4ನಲ್ಲಿ ಕಾವ್ಯ ಅವ್ರಿಗೆ ಜಸ್ಟ್ 0.2% ವೋಟಿಂಗ್ ಬರ್ತಾ ಇದೆ ಕಾವ್ಯ ಅವ್ರಿಗೆ. ಇನ್ನು ಬಾಟಮ್ 3 ಇರೋರು ಎಲ್ಲರಿಗೂ ಯಾರು ವೋಟ್, ಇನ್ನು ಬಾಟಮ್ 3 ಇರೋರ್ಗು ಮೂರು ಜನಕ್ಕೂ ವೋಟ್ ಬರ್ತಾ ಇಲ್ಲ, ಎಲ್ಲ 0.3% ಮೇಲಿದ್ದಾರೆ. ಈ ವೋಟಿಂಗ್ ರಿಸಲ್ಟ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೆಳಗಡೆ ಕಮೆಂಟ್ ಬರೆಯೋದು ಮಾತ್ರ ಮರ್ತೋಗ್ಬೇಡ್ರಿ. ಎಷ್ಟು ಲೈಕ್ ಆಗ್ತಿರೋ ಅಷ್ಟು ಜನಕ್ಕೆ ರೀಚ್ ಆಗುತ್ತೆ, ಅಷ್ಟು ಜನ ವೋಟ್ ಹಾಕ್ತಾರೆ ಕಾವ್ಯ, ಗಿಲ್ಲಿ ಮತ್ತು ರಕ್ಷಿತಾಗೆ. ಕಮೆಂಟ್ ಮಾಡೋದು ಮಾತ್ರ ಬರಿಬೇಡಿ, ಲೈಕ್ ಮಾತ್ರ ಪಟ ಪಟ ಅಂತ ಹೊಡೀರಿ. ಇನ್ನು 11 ಗಂಟೆಗೆ ಇವತ್ತು ಮಂಗಳವಾರದ ರಾತ್ರಿ ವೋಟಿಂಗ್ ಟ್ರೆಂಡ್ ಏನಾಗಿದೆ, ವಾಪಸ್ಸು ರಘು ಅವ್ರಿಗೆ ಇನ್ನೂ 0.3% ಬರುತ್ತೆ ಓಟು. ನೋಡೋಣ ಕಾವ್ಯವ್ರಿಗೆ 0.2ಕ್ಕಿಂತ ಜಾಸ್ತಿ ಬರುತ್ತಾ ಅಂತ ರಾತ್ರಿಯಲ್ಲಿ ಹೇಳ್ತೀನಿ, ಅಂದರೆ ರಾತ್ರಿ ವೋಟಿಂಗ್ ಟ್ರೆಂಡ್ನಲ್ಲಿ ಹೇಳ್ತೀನಿ. ಬಾಯ್ ಬಾಯ್.